ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಯಾಕೆ ಇಷ್ಟು ದಿನದಿಂದ ವೀಡಿಯೋ ಮಾಡಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಾ ಫ್ರೆಂಡ್ಸ್. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮಿಂದ ನಾನು ಮಾಡೋಕ್ಕಾಗಿಲ್ಲ. ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ಒಂದು ಒಳ್ಳೊಳ್ಳೆ ಮಾಹಿತಿಗಳನ್ನ ನಾನು ನಿಮಗೆ ತಲುಪಿಸ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ನೋಡೋರು ಪ್ರತಿಯೊಬ್ಬರೂ ಸಹ ನಿಮ್ಮ ಮನೆಯಲ್ಲಿ ಇರುವಂಥ ಹಣದ ಸಮಸ್ಯೆಗಳನ್ನ ಹೋಗಲಾಡಿಸ್ಕೊಳ್ಳೋದಕ್ಕೋಸ್ಕರ ನಾನು ತೋರಿಸುವಂತಹ ಕೆಲವು ರೆಮಿಡಿಗಳನ್ನ ಮಾಡಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ. ಖಂಡಿತ ಫ್ರೆಂಡ್ಸ್, ನಾನು ಇದನ್ನು ಮಾಡಿ ನಂಗೆ ಟ್ರೈ ಮಾಡಿ ನನಗೊಂದು ಒಳ್ಳೆ ರಿಸಲ್ಟ್ ಸಿಕ್ಕಿದ ನಂತರ ನಾನು ನಿಮಗೆ ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು. ಹಾಗಾಗಿ ಪ್ರತಿಯೊಬ್ಬರೂ ಸಹ ಇದನ್ನ ಮಾಡಿ ನಿಮ್ಮಲ್ಲಿರುವಂಥ ಹಣದ ಸಮಸ್ಯೆನ ಹೋಗಲಾಡಿಸಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ. ಇಂದು ವೈಶಾಖ ಭಾನುವಾರ ದಿನ. ಈ ಭಾನುವಾರ ದಿನ ನಾವು ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಪರಿಹಾರಗಳು ನಮಗೆ ಸಾಕಷ್ಟು ಫಲನ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇವತ್ತೊಂದು ದಿನ ನಿಮಗೆ ಗ್ಯಾಸ್ ಸ್ಟವ್ ಕೆಳಗಡೆ ಈ ದಿನ ತಪ್ಪದೆ ಗ್ಯಾಸ್ ಸ್ಟವ್ ಕೆಳಗಡೆ ನಾನು ತೋರಿಸುವಂತಹ ಕೆಲವೊಂದು ವಸ್ತುಗಳನ್ನ ಇಡೀ ಸಾಕು. ಬೆಳಗಾಗೋದ್ರೊಳಗೆ ಲಕ್ಷ್ಮೀ ದೇವಿ ಕೋಟಿಗಟ್ಟಲೆ ಹಣವನ್ನು ಸುರಿಸ್ತಾಳೆ ಅಂತ ಶಾಸ್ತ್ರದಲ್ಲೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಹಣಕಾಸಿನ ಸಮಸ್ಯೆಯನ್ನು ಹೋಗಲಾಡಿಸುತ್ತಾರೆ. ಹಣ ನೀರಿನಂತೆ ಖರ್ಚಾಗುತ್ತಲ್ಲ ಅದನ್ನು ಹೋಗಲಾಡಿಸ್ತಾರೆ. ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಈ ದಿನ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದಂತಹ ದಿನ ವೈಶಾಖ ದಿನ ಅಲ್ವಾ. ಎಲ್ಲರೂ ಕಷ್ಟಪಟ್ಟು ಹಣನ ಸಂಪಾದಿಸ್ತೇವೆ, ಆದರೆ ಹಣ ಕೈಯಲ್ಲಿ ಉಳಿತಾ ಇಲ್ಲ. ಅನಗತ್ಯ ಖರ್ಚುಗಳು ಹೆಚ್ಚಾಗ್ತಾ ಇದೆ. ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಆರ್ಥಿಕ ತೊಂದರೆಗಳು ಕಾಡ್ತಾ ಇದೆ ಅಂತಂದರೆ ಅಂತ ಹೇಳಿ ತುಂಬ ಜನ ನಮ್ಮ ಹೆಣ್ಮಕ್ಳು ಕೊರಗ್ತಾನೆ ಇರ್ತಾರೆ ಅಲ್ವಾ. ಆದರೆ ನಮ್ಮ ಪುರಾಣ ಮತ್ತು ಶಾಸ್ತ್ರ ಪ್ರಕಾರ ಮನೆಯಲ್ಲಿ ನಾವು ತಿಳಿಯದೆ ಮಾಡುವಂತಹ ಕೆಲವು ತಪ್ಪುಗಳಿಂದ ಮತ್ತು ಕೆಲವೊಂದು ನಿಯಮಗಳನ್ನ ನಾವು ಪಾಲಿಸದೇ ಇರುವ ಕಾರಣದಿಂದಾಗಿ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ನಾನು ತೋರಿಸುವಂತಹ ಈ ಒಂದು ರೆಮಿಡಿನ, ಅದು ಗ್ಯಾಸ್ ಸ್ಟವ್ ಕೆಳಗಡೆ ರಾತ್ರಿ ಮಲಗುವ ಮುನ್ನ ಗ್ಯಾಸ್ ಸ್ಟವ್ ಕೆಳಗಡೆ ನಾನು ಹೇಳುವಂಥ ಕೆಲವೊಂದು ಪದಾರ್ಥಗಳನ್ನ ಇಟ್ಟು ನೋಡಿ ನಿಮಗೆ ಯಾವ ರೀತಿ ನಿಮಗೆ ಒಂದು ಒಳ್ಳೆಯ ಪರಿಣಾಮ ತೋರಿಸುತ್ತೆ ಅಂತ ಅನ್ನೋದನ್ನ ನೀವೇ ತಿಳ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ. ಪ್ರತಿಯೊಬ್ಬರು ಸಹ ಇದನ್ನ ಮಾಡಿ ಒಂದು ಒಳ್ಳೆಯ ಒಂದು ಫಲನ ನೀವು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ವಿಡಿಯೋನ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಮುಖ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುವಂತಹ ಒಂದು ಅದ್ಭುತವಾದಂತಹ ಸ್ಥಳ. ಅಡುಗೆ ಮನೆಯಲ್ಲಿರುವಂತಹ ಗ್ಯಾಸ್ ಸ್ಟವ್ ಕೆಳಗಡೆ ಕೇವಲ ನಾವು ಅಡುಗೆ ಮಾಡಲು ಬಳಸುವಂತಹ ಒಂದು ವಸ್ತು ಅಲ್ಲ, ಅದು ಸಾಕ್ಷಾತ್ ಅಗ್ನಿದೇವನ ಸ್ವರೂಪ ಅಂತಲೇ ಹೇಳ್ಬೋದು. ನಮ್ಮ ಹೊಟ್ಟೆ ತುಂಬಿಸುವಂತಹ ಅನ್ನಪೂರ್ಣೇಶ್ವರ ದೇವಿಗೆ ವಿಶೇಷವಾಗಿ ಈ ಗ್ಯಾಸ್ ಸ್ಟವ್ನ ವಿಷಯದಲ್ಲಿ ನಾವು ಎಷ್ಟು ಜಾಗರೂಕರಾಗಿರುತ್ತೇವೋ ಅಷ್ಟು ಲಕ್ಷ್ಮಿ ಕಟಾಕ್ಷ ನಮ್ಮ ಮೇಲೆ ಬೀರುತ್ತೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಈ ದಿನ ಗ್ಯಾಸ್ ಸ್ಟವ್ ಕೆಳಗಡೆ ಅಂದರೆ ರಾತ್ರಿ ಮಲಗುವ ಮುನ್ನ ಗ್ಯಾಸ್ ಸ್ಟವ್ ಕೆಳಗಡೆ ಇದನ್ನ ಇಟ್ಟರೆ ಸಾಕು ಫ್ರೆಂಡ್ಸ್, ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತೆ ಎಂದು ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ಪರಿಹಾರಗಳು ಸಹ 100ಗೆ 105% ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ಇದು ತುಂಬಾ ಶಕ್ತಿಶಾಲಿಯಾದಂತಹ ಒಂದು ಪರಿಹಾರ ಅಂತಲೂ ಸಹ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಭಕ್ತಿ ಶ್ರದ್ಧೆಯಿಂದ ನೀವು ಮಾಡಿದ್ರೇ ಸಾಕು ಫ್ರೆಂಡ್ಸ್, ಖಂಡಿತ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಹೋಗಿ ಬೆಳಗಾಗೋದರೊಳಗೆ ನಿಮಗೆ ಲಕ್ಷ್ಮೀದೇವಿಯ ಅನುಗ್ರಹ ಮತ್ತು ನಿಮ್ಮ ಮನೆಯ ಮೇಲೆ ಇರುವಂತಹ ಹಣ ಅಂದರೆ ನಿಮ್ಮ ಮನೆಯ ಮೇಲೆ ಹಣದ ಮಳೆಯೇ ಸುರಿಸುತ್ತದೆ ಅಂತಲೇ ಹೇಳ್ಬೋದು. ಹಾಗಾಗಿ ಗ್ಯಾಸ್ ಸ್ಟವ್ ಕೆಳಗಡೆ ಏನೆಲ್ಲ ಇಡಬೇಕು, ಏನೆಲ್ಲ ಇಟ್ಟರೆ ಹಣದ ಸಮಸ್ಯೆ ದೂರವಾಗಿ ಧನಲಾಭ ಸಿಗುತ್ತೆ ಅಂತ ಹೇಳಿ ನಾನು ನಿಮಗೆ ಈ ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ನೋಡ್ಕೊಂಡು ಬರೋಣ. ನೋಡಿ, ಈ ಒಂದು ಗ್ಯಾಸ್ ಸ್ಟವ್ ಕೆಳಗಡೆ ಯಾವ ವಸ್ತುಗಳನ್ನ ನಾವು ಇಡಬೇಕು ಅಂತ ಅನ್ನೋದನ್ನ ಈಗ ನಾನು ನಿಮಗೆ ವಸ್ತುಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಈ ಪರಿಹಾರ ಮಾಡಲು ಬೇಕಾದಂಥ ವಸ್ತುಗಳು ಯಾವುದ್ಯಾವುದು ಅಂತಂದರೆ, ಒಂದು ಪ್ಲೇಟ್ನ ನೀವು ತೆಗೆದುಕೊಳ್ಳಿ. ಒಂದು ಪ್ಲೇಟ್ ಅಂತಂದರೆ ನೀವು ನೋಡಿ ಸ್ಟೀಲ್ ಪ್ಲೇಟಾರು ತೆಗೆದುಕೊಳ್ಬೋದು, ಇಲ್ಲ ಗಾಜಿನ ಪ್ಲೇಟಾರು ತೆಗೆದುಕೊಳ್ಬೋದು, ಇಲ್ಲ ಒಂದು ಮಣ್ಣಿನ ಪ್ಲೇಟಾರು ತೆಗೆದುಕೊಳ್ಬೋದು, ಇಲ್ಲ ಅಂತಂದರೆ ಒಂದು ಮಣ್ಣಿನ ಒಂದು ಕುಡಿಕೆನಾರು ನೀವು ತೆಗೆದುಕೊಳ್ಬೋದು. ಅಂದರೆ ಕುಡಿಕೆ ಅಂತಂದರೆ ಒಂದು ಚಿಕ್ಕದಾಗಿರುವಂತಹ ಕುಡಿಕೆ, ಅಂದರೆ ಒಂದು ಸ್ವಲ್ಪ ಅಗಲವಾಗಿರುವಂಥದ್ದು ಚಿಕ್ಕದಾದಂಥ ಕುಡಿಕೆನೂ ಸಹ ನೀವು ತೆಗೆದುಕೊಳ್ಬೋದು. ನೋಡಿ,
ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ನಾವು ಇಟ್ಕೋಬೇಕಾಗುತ್ತೆ. ನೋಡಿ, ನಾನು ಇಷ್ಟು ಪದಾರ್ಥಗಳು ನಮಗೆ ಬೇಕಾಗುತ್ತೆ. ಇದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೂ ಒಂದು ವಸ್ತು ಬೇಕಾಗುತ್ತೆ. ಅದು ಮೇನಾಗಿ ನಮಗೆ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಆ ಒಂದು ವಸ್ತು ಯಾವುದು ಅಂತ ಹೇಳಿದ ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದ್ರ ಜೊತೆಗೆ ನೋಡಿ, ಈ ಎಲ್ಲ ವಸ್ತುಗಳು ಆರ್ಥಿಕವಾಗಿ ಶಕ್ತಿಯುತವಾಗಿರುತ್ತೆ. ಈ ಶಕ್ತಿಯುತವಾಗಿರುತ್ತೆ ಅಂತಲೇ ನಾವು ಹೇಳ್ಬೋದು. ಅದ್ರ ಜೊತೆಗೆ ಇಟ್ಕೊಂಡಿರುವಂತಹ ಎಲ್ಲ ವಸ್ತುಗಳು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು ಅಂತಲೇ ಹೇಳ್ಬೋದು. ಈಗ ಈ ಪರಿಹಾರಗಳನ್ನ ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ದಿನ ನಮಗೆ ಫ್ರೆಂಡ್ಸ್ ನೋಡಿ, ಈ ದಿನ ನಮಗೆ ತುಂಬಾ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ವೈಶಾಖ ಭಾನುವಾರ ದಿನ ಇವತ್ತು ನೀವು ಇದನ್ನ ಮಾಡಿಕೊಂಡಿದ್ದೇ ಆದರೆ ಸಾಕು ಫ್ರೆಂಡ್ಸ್, ಖಂಡಿತ ನಿಮ್ಮಲ್ಲಿರುವಂಥ ಆರ್ಥಿಕ ಸಮಸ್ಯೆ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಈ ದಿನ ರಾತ್ರಿ ನೀವು ಊಟ ಮುಗಿಸಿ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಮಲಗುವ ಮೊದಲು ಈ ಕೆಲಸವನ್ನು ಮಾಡ್ಕೊಳ್ಳಿ. ಜೊತೆಗೆ ಫ್ರೆಂಡ್ಸ್, ಇದು ಎಲ್ಲರೂ ಮೊದಲು ಸಣ್ಣ ಒಂದು ತಟ್ಟೆನ ತೆಗೆದುಕೊಳ್ಳಿ, ಅಂದರೆ ಈ ಒಂದು ಚಿಕ್ಕದಾದಂಥ ಪ್ಲೇಟ್ನ ತೆಗೆದುಕೊಂಡು ಒಂದು ಬಟ್ಲು ನೋಡಿ, ಇಲ್ಲಿ ನಾನು ಒಂದು ಬಟ್ಲಲ್ಲಿ ಉಪ್ಪನ್ನ ತೋರಿಸ್ತಾ ಇದ್ದೀನಿ ಅಲ್ವಾ ನಿಮಗೆ. ಈ ಉಪ್ಪನ್ನ ತೆಗೆದುಕೊಳ್ಬೇಕಾಗುತ್ತೆ. ಉಪ್ಪನ್ನ ನೀವು ಎಷ್ಟು ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ಉಪ್ಪನ್ನ ನೀವು ಏನು ಮಾಡಬೇಕು ಅಂತಂದರೆ, ಒಂದು 2 ಸ್ಪೂನಷ್ಟು ಉಪ್ಪನ್ನ ತೆಗೆದುಕೊಳ್ಳಿ. ನೋಡಿ, ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ನೀವು ಹರಳುಪ್ಪನ್ನ ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ನೋಡಿ, 2 ಸ್ಪೂನಷ್ಟು ಹರಳುಪ್ಪನ್ನ ನೋಡಿ ಈ ರೀತಿ, ಅಂದರೆ ಈ ಪ್ಲೇಟಿನ ಮಧ್ಯಭಾಗಕ್ಕೆ ನೀವು ಹಾಕ್ಕೋಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ಹಾಕೋತಾ ಇದ್ದೀನಲ್ವಾ, ನೋಡಿ ಈ ರೀತಿ ಮಧ್ಯಭಾಗಕ್ಕೆ ಹಾಕ್ಕೊಂಡು ನೋಡಿ ಈ ರೀತಿ ಹಾಕ್ಕೋಬೇಕಾಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಹಾಕ್ಕೊಳ್ಳಿ. ನಂತರ ನೀವು ಇದಕ್ಕೆ ಏನು ಹಾಕಬೇಕು ಅಂದರೆ, ನೋಡಿ ಉಪ್ಪು ಅಂದರೆ ಸಮುದ್ರ ಗರ್ಭದಿಂದ ಹುಟ್ಟಿದಂತಹ ಉಪ್ಪು, ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತು ಅಲ್ವಾ. ಆದ್ದರಿಂದ ನಾವು ಉಪ್ಪನ್ನು ಎಂದಿಗೂ ಕೆಳಗೆ ಚೆಲ್ಲಬಾರ್ದು, ಕಾಲಿಂದ ತುಳಿಬಾರ್ದು ಅಂತ ಹೇಳಿ ನಮಗೆ ಹಿರಿಯರು ಹೇಳ್ತಾನೆ ಇರ್ತಾರೆ. ಸಾಕ್ಷಾತ್ ಈ ಶ್ರೀ ಮಹಾಲಕ್ಷ್ಮಿಯ ಅವಶ್ಯಕತೆ ಇರುತ್ತೆ. ಆದ್ದರಿಂದ ನಾವು 1 ಹಿಡಿ ಉಪ್ಪನ್ನು ನಾವಿಲ್ಲಿ ತೆಗೆದುಕೊಳ್ಬೇಕು. ಉಪ್ಪನ್ನ ಹಾಕಿ ನಂತರ ಇದಕ್ಕೆ ನೀವು ಏನು ಹಾಕಬೇಕು ಅಂತಂದರೆ, ಸ್ವಲ್ಪ ಅರಿಶಿನ ಕುಂಕುಮನ ಹಾಕಬೇಕಾಗುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮನ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಕುಂಕುಮ ಅಂದರೆ ನೋಡಿ ಈ ರೀತಿ ಸ್ವಲ್ಪ ಅರಿಶಿನ, 1 ಚಿಟಿಕೆ ಆದಷ್ಟು ಅರಿಶಿನ ಹಾಕ್ಕೊಳ್ಳಿ. ನಂತರ 1 ಚಿಟಿಕೆ ಆದಷ್ಟು ಕುಂಕುಮನ ನೀವು ಸೇರಿಸ್ಕೊಳ್ಳಿ. ನೋಡಿ, ನಂತರ ನೋಡಿ ತೋರಿಸ್ತೆ ಅಲ್ವಾ, ನೋಡಿ ಈ ರೀತಿ ಹಾಕ್ಕೊಳ್ಳಿ. ಅರಿಶಿನ ಕುಂಕುಮ ಅಂತ ಅಂದರೆ ಎಲ್ಲರಿಗೂ ಅಂದರೆ ತುಂಬಾ ಇಷ್ಟ. ಯಾಕೆ ಹೇಳಿ, ಹೆಣ್ಮಕ್ಳ ಮುತ್ತೈದೆಯರ ಸಂಕೇತ ಅಂತಲೇ ಹೇಳ್ಬೋದು. ಜೊತೆಗೆ ಮಂಗಳಕರವಾದಂಥದ್ದು ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾಗಿ ನಾವಿಲ್ಲಿ ಅರಿಶಿನ ಕುಂಕುಮನ ಸ್ವಲ್ಪ ನಾವಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀವಿ. ನಂತರ ನೀವು ಏನು ಮಾಡಬೇಕಂತಂದರೆ, ಇದ್ರ ಮೇಲೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಸ್ತುನ ಇಡಬೇಕಾಗುತ್ತೆ. ಅವು ಎಲ್ಲೆಲ್ಲಿ ಇರುತ್ತೆ ಅಂದರೆ ಈ ಅರಿಶಿನ ಕುಂಕುಮ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲವೂ ಸಹ ಶುಭವಾಗುತ್ತೆ ಅಂತಲೇ ಹೇಳ್ಬೋದು. ಈಗ ಇದ್ರ ಮೇಲೆ ನಾವು ಒಂದು ವಸ್ತುವನ್ನು ಇಡಬೇಕಾಗುತ್ತೆ. ಆ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ, ಇದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಸ್ತುನ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇನ್ನು ಮುಖ್ಯವಾಗಿ ಒಂದು ವಸ್ತುನ ತೋರಿಸ್ತಾ ಇದ್ದೀನಿ. ನೋಡಿ, ವಿಳ್ಯದೆಲೆನ ತೋರಿಸ್ತಾ ಇದ್ದೀನಿ. ನೀವು ಅಂಗಡಿಲಿ ಸಿಗುವಂಥ ವಿಳ್ಯದೆಲೆನೂ ತೆಗೆದುಕೊಳ್ಬೋದು. ನೋಡಿ, ಇದು ನಮ್ಮ ಮನೆಯಲ್ಲಿ ಬಿಟ್ಟಿರುವಂತಹ ಒಂದು ವಿಳ್ಯದೆಲೆ ನೋಡಿ ತೋರಿಸ್ತಾ ಇದ್ದೀನಿ. ಈ ವಿಳ್ಯದೆಲೆ ಬೇಕಾಗುತ್ತೆ. ಅಕಸ್ಮಾತ್ ವಿಳ್ಯದೆಲೆ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ದಾಸವಾಳದ ಎಲೆನೂ ಬೇಕಾದ್ರೆ ನೀವು ತೆಗೆದುಕೊಳ್ಬೋದು. ನೋಡಿ, ಈ ರೀತಿ ಒಂದು ವಿಳ್ಯದೆಲೆನ ತೆಗೆದುಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ಅಮ್ಮ ಮನೆಯಲ್ಲೇ ಬೆಳೆಸ್ತಾ ಇರುವಂತಹ ಒಂದು ಚಿಕ್ಕದಾದಂಥ ವಿಳ್ಯದೆಲೆನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ವಿಳ್ಯದೆಲೆ ತೆಗೆದುಕೊಂಡು ನೋಡಿ ಈ ರೀತಿ ನೀವು ಇಡಬೇಕಾಗುತ್ತೆ. ಅಂದರೆ ನೋಡಿ ಈ ರೀತಿ ನೋಡಿ ನಾನು ಇಟ್ಟಿದ್ದೀನಲ್ವ ಇಲ್ಲಿ, ನೋಡಿ ಈ ರೀತಿ ಉಪ್ಪು ಮತ್ತು ಅರಿಶಿನ ಕುಂಕುಮ ಹಾಕಿದ್ದೀನಲ್ಲ, ಅದ್ರ ಮೇಲೆ ಈ ರೀತಿ ಒಂದು ವಿಳ್ಯದೆಲೆನ ಇಡಿ. ಈ ವಿಳ್ಯದೆಲೆ ತುಂಬಾ ಲಕ್ಷ್ಮೀ ದೇವಿಗೆ ಇಷ್ಟವಾದಂಥ ಎಲೆ. ವಿಳ್ಯದೆಲೆ ಇಲ್ಲ ಅಂತಂದರೆ ಯಾವುದೇ ಒಂದು ಶುಭ ಕಾರ್ಯಗಳು ಸಹ ನಡೆಯಲ್ಲ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಷಯನೇ. ಪ್ರತಿಯೊಂದು ಶುಭ ಕಾರ್ಯಕ್ಕೂ ನಾವು ವಿಳ್ಯದೆಲೆನ ಬಳಸ್ತೀವಿ ಅಲ್ವಾ. ಹಾಗಾಗಿ ಇದು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿನ ಹೊಂದಿದೆ. ಹಣವನ್ನು ಆಕರ್ಷಿಸುವಂಥ ಶಕ್ತಿ ಹೊಂದಿದೆ. ಹಣ ಆಕರ್ಷಿಸುವಂಥ ಶಕ್ತಿ ಇದರಲ್ಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಈ ಎಲೆಯನ್ನು ನಾವು ಎಲೆನ ಇದ್ರ ಮೇಲೆ ಇಟ್ಟು ನಂತರ ಈ ಎಲೆಯ ಮೇಲೆ ನಾವು ಕೆಲವೊಂದು ವಸ್ತುಗಳನ್ನ ಇಡಬೇಕಾಗುತ್ತೆ. ಈ ಎಲೆಯ ಮೇಲೆ ಕೆಲವು ಅಂದರೆ ಸಾಸಿವೆನ ಹಾಕಬೇಕಾಗುತ್ತೆ. ನೋಡಿ, ಎಲೆಯ ಜೊತೆ ಇದ್ರ ಎಲೆ ಮೇಲ್ಗಡೆ ನಾವು ಒಂದೇ ಒಂದು ಚಿಟಿಕೆ ಆದಷ್ಟು ಕಪ್ಪು ಸಾಸಿವೆನ ನಾವು ಹಾಕಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ನಿಮಗೆ ಸಾಸಿವೆನ ತೋರಿಸ್ತಾ ಇದ್ದೀನಿ. ಒಂದು ಚಿಟಿಕೆ ಆದಷ್ಟು ಸಾಸಿವೆನ ಇದ್ರ ಮೇಲೆ ಈ ರೀತಿ ಹಾಕ್ಕೊಳ್ಳಿ.
ನೋಡಿ ಈ ರೀತಿ ಹಾಕ್ಕೊಳ್ಳಿ. ನಂತರ ನೋಡಿ ಈ ಸಾಸಿವೆ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳನ್ನು, ನರದೃಷ್ಟಿ ದೋಷಗಳನ್ನು ದೂರ ಮಾಡುವಂತಹ ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಸಾಸಿವೆ ಅಂತಲೇ ಹೇಳ್ಬೋದು. ಈ ಸಾಸಿವೆ ಇರುವಂಥ ಜಾಗದಲ್ಲಿ ಯಾವುದೇ ಶಕ್ತಿ ಅಂದರೆ ಶಕ್ತಿ ಇರೋದಿಲ್ಲ, ಅಂದರೆ ಕೆಟ್ಟ ಶಕ್ತಿ ಇರೋದಿಲ್ಲ. ಈ ಸಾಸಿವೆ ನಮ್ಮ ಕಷ್ಟಗಳನ್ನು ಬಹಳ ಸುಲಭವಾಗಿ ತೆಗೆದು ಹಾಕುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ಸಾಸಿವೆನ ಸ್ವಲ್ಪ ಒಂದು ಚಿಟಿಕೆಯಾದಷ್ಟು ಸಾಸಿವೆನ ಇದರಲ್ಲೇ ಹಾಕಲಿ. ನಂತರ ಪಕ್ಕದಲ್ಲಿ ಒಂದು ಸಣ್ಣದಾದಂಥ ನೋಡಿ, ನಾನು ಇಲ್ಲಿ ನಿಮಗೆ ಬೆಲ್ಲನ ತೋರಿಸ್ತಾ ಇದ್ದೀನಿ. ನೀವು ಈ ರೀತಿ ಇರುವಂಥ ಒಂದು ಚಿಕ್ಕದಾದಂಥ ಬೆಲ್ಲನ ತೆಗೆದುಕೊಳ್ಳಿ. ನೋಡಿ ಇಷ್ಟು ನಾನು ನಿಮಗೆ ಇಲ್ಲಿ ಬೆಲ್ಲ ತೋರಿಸ್ತಾ ಇದ್ದೀನಿ, ಆದರೆ ಇಷ್ಟನ್ನು ಹಾಕಬೇಕು ಅಂತ ಏನಿಲ್ಲ. ಇದರಲ್ಲಿ ಒಂದೇ ಒಂದು ಚಿಟಿಕೆಯಾದಷ್ಟಂಥ ಒಂದು ಚಿಟಿಕೆ ಬೆಲ್ಲನ ನೀವು ಇದಕ್ಕೆ ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ನಾನು ಇಲ್ಲಿ ನಿಮಗೆ ಒಂದು ಚಿಟಿಕೆಯಾದಷ್ಟು ಬೆಲ್ಲನ ನೋಡಿ ಇದಕ್ಕೆ ಒಂದೇ ಒಂದು ತುಂಡಾದಂಥ ಬೆಲ್ಲನ ಇದಕ್ಕೆ ನೀವು ಹಾಕ್ಕೊಳ್ಳಿ. ಈ ಬೆಲ್ಲನ ಏನಕ್ಕೆ ಹಾಕೋಬೇಕು ಅಂತಂದರೆ, ಬೆಲ್ಲವು ಸಿಹಿಯ ಸಂಕೇತ. ನಮ್ಮ ಜೀವನದಲ್ಲಿಯೂ ಸಿಹಿಯಂತಹ ಸಂತೋಷಗಳು ಬರಬೇಕು ಮತ್ತು ಆನಂದ ತುಂಬಿ ಹರಿಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಟಿಕೆಯಾದಷ್ಟು ಬೆಲ್ಲನ ತೆಗೆದುಕೊಂಡಿದ್ದೀವಿ. ಈ ಬೆಲ್ಲದ ತುಂಡನ್ನು ಇಡಬೇಕಾಗುತ್ತೆ. ನೋಡಿ ಇಟ್ಟಿದ್ದೀನಲ್ವಾ, ಹೀಗೆ ಸಿದ್ಧಪಡಿಸಿದಂತಹ ಎಲ್ಲ ವಸ್ತುಗಳು, ಅಂದರೆ ಇಷ್ಟು ವಸ್ತುಗಳನ್ನು ನೀವು ನೋಡಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ಇಷ್ಟು ಈ ರೀತಿ ಮಾಡಿಕೊಂಡು ಈ ಒಂದು ತಟ್ಟೆ ಅಂದರೆ ಸಿದ್ಧಪಡಿಸಿದಂಥ ಈ ಪ್ಲೇಟನ್ನು ನಿಧಾನವಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಗ್ಯಾಸ್ ಸ್ಟವ್ ಕೆಳಗಡೆ ಅಂದರೆ ಮಧ್ಯದಲ್ಲಿ ಯಾರಿಗೂ ಕಾಣದಂತೆ ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ. ನೀವು ಅಲ್ಲಾಡಿಸ್ಕೊಂಡು ಹೋಗೋದು ಅದೆಲ್ಲ ಮಾಡೋಕ್ಕೋಗ್ಬಿಡಿ, ಚೆಲ್ಲುತ್ತೆ. ನೋಡಿ ಈ ರೀತಿ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಅಂದರೆ ಮಧ್ಯಭಾಗದಲ್ಲಿ ಇಟ್ಬಿಡಿ. ಹೀಗೆ ಗ್ಯಾಸ್ ಸ್ಟವ್ ಕೆಳಗಡೆ ಏನು ಇಡಬೇಕು ಅಂದರೆ ಈ ಗ್ಯಾಸ್ ಸ್ಟವ್ ಕೆಳಗಡೆ ಏನು ಇಡಬೇಕು ಅಂತ ಸಂದೇಶ ನಿಮಗೆ ಬರ್ಬೋದು ಅಲ್ವಾ? ಯಾಕೆ ಇಡಬೇಕು ಅಂತ ಸಂದೇಶ ನಿಮಗೆ ಬರ್ಬೋದು, ಅಂದರೆ ಒಂದು ಡೌಟ್ ಬರ್ಬೋದು. ಇದು ನಮ್ಮ ಮನೆಯ ಮುಖ್ಯವಾದಂಥ ಶಕ್ತಿಯ ಕೇಂದ್ರ ಅಡುಗೆ ಮನೆ ಅಲ್ವಾ? ಪ್ರತಿಯೊಬ್ಬರಿಗೂ ಸಹ ಹೆಣ್ಮಕ್ಳಿಗೆ ಅಡುಗೆ ಮನೆ ತುಂಬಾ ಮುಖ್ಯವಾದಂಥ ಒಂದು ಸ್ಥಳ ಅಲ್ವಾ? ಅಡುಗೆ ಮನೆ, ಅದರಲ್ಲಿ ಗ್ಯಾಸ್ ಸ್ಟವ್ ಕೆಳಗಡೆ ಅಗ್ನಿ ಹೋತ್ರ ಇರುತ್ತೆ, ಬೆಂಕಿ ಉರಿತಾ ಇರುತ್ತೆ ಅಲ್ವಾ? ಅಲ್ಲಿ ದೈವಿಕ ಶಕ್ತಿ ಇರುತ್ತೆ. ರಾತ್ರಿ ಇಡೀ ಈ ಶಕ್ತಿಶಾಲಿ ವಸ್ತುಗಳಾದಂತಹ ಉಪ್ಪು, ಅರಿಶಿನ, ಕುಂಕುಮ ಮತ್ತು ಸಾಸಿವೆ, ಬೆಲ್ಲ, ಈ ಒಂದು ವೀಳ್ಯದೆಲೆ, ಈ ಎಲ್ಲ ವಸ್ತುಗಳನ್ನು ಗ್ಯಾಸ್ ಸ್ಟವ್ ಕೆಳಗಡೆ ಇಡುವುದರಿಂದ ಆ ಸುತ್ತಮುತ್ತಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳದು ದೂರವಾಗುತ್ತೆ. ಉಪ್ಪು ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೀರ್ಕೊಳ್ಳುತ್ತೆ. ಸಾಸಿವೆ ದುಷ್ಟಶಕ್ತಿಯನ್ನು ಹೋಗಲಾಡಿಸುತ್ತೆ. ಮತ್ತು ಈ ರೀತಿ ಎಲ್ಲ ಕೆಟ್ಟ ಶಕ್ತಿಗಳನ್ನು ಹೋಗಲಾಡಿಸಿ ಒಂದು ಅದ್ಭುತವಾದಂಥ ಒಂದು ಫಲಿತಾಂಶ ತಂದುಕೊಡುತ್ತೆ. ಮರುದಿನ ಅಂದರೆ ಅದ್ರ ಮಾರನೆಯ ದಿನ ನೀವು ಏನು ಮಾಡಬೇಕು ಅಂತಂದರೆ, ಬೆಳಿಗ್ಗೆ ಏಳುವ ಹೊತ್ತಿಗೆ ಅಂದರೆ ಮನೆಯಲ್ಲಿ ಎಲ್ಲರೂ ಬೆಳಿಗ್ಗೆ ಎದ್ದೇಳೋಕ್ಕೆ ಮುಂಚೆ ನೀವೇ ಎದ್ದು ನಿಮ್ಮ ಅಡುಗೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯಿಂದ ಅಂದರೆ ಇದೆಲ್ಲವನ್ನು ಎತ್ಕೊಂಡು ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತೆ ಅಲ್ವಾ? ಹಣವನ್ನು ಆಕರ್ಷಿಸುವಂತಹ ಇದು ಬಹಳಷ್ಟು ಸಹಾಯ ಮಾಡುತ್ತೆ. ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಸ್ನಾನ ಮಾಡಿಕೊಂಡು ನಂತರ ನೀವು ಅಡುಗೆ ಮನೆಗೆ ಬಂದು ಈ ಒಂದು ಪ್ಲೇಟ್ನ ತೆಗೆದುಕೊಂಡು ಅದರಲ್ಲಿರುವಂಥ ವಸ್ತುಗಳು ಎಲ್ಲವನ್ನು ಸಹ ಹಸಿರು ಗಿಡದ ಒಂದು ಬುಡಕ್ಕೆ ಹಾಕ್ಬಿಡಿ. ಇಲ್ಲ ಅಂತಂದರೆ ನಿಮ್ಮ ಮನೆ ಹತ್ರ ಹರಿಯುವಂಥ ನೀರಿದೆ ಅಂತ ಹೇಳಿದ್ರೆ ಹರಿಯುವಂಥ ನೀರಿಗೆ ಇದನ್ನ ಹಾಕ್ಬಿಡಿ. ನೋಡಿ ಹೀಗೆ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಈ ದಿನಗಳಲ್ಲಿ ಅನೇಕ ಜನರು ರಾತ್ರಿ ಅಡುಗೆ ಮುಗಿದ ತಕ್ಷಣ ಪಾತ್ರೆಗಳನ್ನ, ಬಾಣಲೆಗಳನ್ನು ಎಲ್ಲವನ್ನು ಗ್ಯಾಸ್ ಸ್ಟವ್ ಮೇಲೆ ಹಾಗೆ ಇಟ್ಟು ಸ್ಟವ್ ಒರೆಸದೆ ಹಾಗೆ ಬಿಟ್ಟು ಮಲಗ್ತಾರೆ. ಇದು ಬಹಳ ತಪ್ಪು. ಹೀಗೆ ಮಾಡೋದರಿಂದಲೂ ಲಕ್ಷ್ಮೀದೇವಿಗೆ ಕೋಪ ಬರುತ್ತೆ. ಎಣ್ಣೆ ಕಲೆಗಳಿಂದ ತುಂಬಿದಂತಹ ಗ್ಯಾಸ್ ಸ್ಟವ್ವು ಹಾಗೆ ಬಿಡುವುದರಿಂದ ದಾರಿದ್ರ್ಯತನವನ್ನು ಆಹ್ವಾನಿಸಿದಂತೆ. ಗ್ಯಾಸ್ ಸ್ಟವ್ ಲಕ್ಷ್ಮೀದೇವಿಯ ಸ್ವರೂಪವಾದ್ದರಿಂದ ನಾವು ಆದಷ್ಟು ರಾತ್ರಿ ಮಲಗುವ ಮುನ್ನ ಗ್ಯಾಸ್ ಸ್ಟವ್ನನ್ನು ಸ್ವಚ್ಛಗೊಳಿಸ್ಕೋಬೇಕು. ಗ್ಯಾಸ್ ಸ್ಟವ್ ಮೇಲೆ ಯಾವುದೇ ಪಾತ್ರೆಗಳನ್ನು ಇಡದೇ ಖಾಲಿಯಾಗಿ ಇಡಬೇಕು. ಕೆಲವರು ಗ್ಯಾಸ್ ಸ್ಟವ್ ಮೇಲೆ ಅನಗತ್ಯ ವಸ್ತುಗಳನ್ನು ಸಹ ಇಡ್ತಾರೆ. ಔಷಧಿ ವಸ್ತುಗಳನ್ನು ಇಡ್ತಾರೆ. ಮತ್ತು ಅದು ಔಷಧಿ ವಸ್ತುಗಳನ್ನು ಸಹ ಇಡ್ತಾರೆ. ಅದು ಒಳ್ಳೆಯದಲ್ಲ. ಗ್ಯಾಸ್ ಸ್ಟವ್ ಯಾವಾಗಲೂ ಉಳಿತಾ ಇರಬೇಕು. ಆಗ ಮಾತ್ರ ನಿಮ್ಮ ಜೀವನ ಸಹ ಉಳಿತಾ ಇರುತ್ತೆ. ಹಾಗಾಗಿ
ಮುಖ್ಯವಾಗಿ ಆಗಾಗ ಬರ್ನಲ್ಗಳನ್ನು ಸಹ ಸ್ವಚ್ಛಗೊಳಿಸ್ಕೊತಾ ಇರಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಅಡಿಗೆ ಸರಿಯಾಗಿ ಆಗದೆ ಹೋದರೆ ಅದು ಜಗಳಗಳಿಗೆ ಮತ್ತು ಆರ್ಥಿಕ ತೊಂದರೆಗಳಿಗೆ ಕಾರಣವಾಗುತ್ತೆ ಅಂತ ಹೇಳಿ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಬೆಳಿಗ್ಗೆ ನೀವು ನೋಡಿ, ಹಾಗಾಗಿ ನಾವು ನೋಡಿ ಗ್ಯಾಸ್ ಸ್ಟವ್ ಕೆಳಗಡೆ ನೀವು ಇದನ್ನು ತಗೊಂಡೋಗಿ ನೀವು ಈ ತಟ್ಟೆಯನ್ನು ಇಟ್ಟು ಮರುದಿನ ಎದ್ದು ನೀವು ಇದನ್ನು ಸ್ನಾನ ಮಾಡ್ಕೊಂಡು ಬಂದೇ ನೀವು ಈ ಒಂದು ಪ್ಲೇಟನ್ನು ತೆಗಿಬೇಕಾಗುತ್ತೆ. ಸ್ನಾನ ಮಾಡಿದ ನಂತರ ಬಂದು ನೀವು ಈ ಪ್ಲೇಟ್ನ ತೆಗೆದು ಇದರಲ್ಲಿದ್ದರೆ ಎಲ್ಲ ವಸ್ತುಗಳನ್ನು ಹಸಿರು ಗಿಡಕ್ಕೆ ಚೆಲ್ಲಿ ಇಲ್ಲ ಅಂತ ಅರಿವ ನೀರಿಗೆ ಬಿಟ್ಬಿಡಿ. ಹೀಗೆ ನೀವು ಮಾಡೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್, ಬೆಳಗ್ಗೆ ಆಗೋದ್ರೊಳಗೆ ನಿಮಗೆ ನಿಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ. ದುಡಿದಂತಹ ಹಣ ಕೈಯಲ್ಲಿ ಉಳಿಯುತ್ತೆ. ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದರೂ ನಿಮಗೆ ಯಶಸ್ಸು, ಏಳಿಗೆ ಅನ್ನೋದು ಸಿಗುತ್ತೆ ಅಂತ, ಮತ್ತು ಸಾಲ ಬಾಧೆಯಿಂದ ನರಳುತ್ತಾ ಇದ್ದರೆ ಸಾಲದ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳಿ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ. ಇಷ್ಟ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ. ಇದನ್ನು ನೀವು ಶೇರ್ ಮಾಡೋದ್ರಿಂದ ಹಲವಾರು ಜನರ ಕಷ್ಟಗಳು ಸಹ ನಿವಾರಣೆ ಆಗುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಕಷ್ಟಗಳೆಲ್ಲವನ್ನು ಸಹ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಚಿಕ್ಕದಾದಂಥ ರೆಮಿಡಿಗಳನ್ನ ಪ್ರತಿಯೊಬ್ಬರು ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ಇರುವಂತಹ ನಿಮಗೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.